ಇಲ್ಲ ಮೇಡಮ್, ಇಲ್ಲಿ ಸಪ್ರೇಟ್ ಆಗಿದೆ. ಇಲ್ಲಿ 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 நீனாவது அந்த அம்மாக்கு இல்லை இறந்துட்டாங்களே அந்த அம்மாக்கு அக்கா அவங்க அம்மா இவரோ அஜி அம்மா குழந்தைக்கு ஆயா இல்லையா? சரி வாமா. ಮೊಬೈಲ್ ಮಗು ಮೇಡಮ್ ನಂದಿ ಕಟ್ಟಿದ್ದಾರೆ ಮೇಡಮ್. ನಂದಿ ಕಟ್ಟಿ ಬಟ್ಟೆ ತೆಗೆಯಕ್ಕೆ ಬಂದಿದ್ದಾರೆ. ಆ ಟೈಮಲ್ಲಿ ಮಳೆ ಇದಕ್ಕೆ ಅದಕ್ಕೆ ಕಮ್ಮಿ ಕಟ್ಟಿರ್ತಾರೆ. அப்பா இல்லை மேடம், அப்படியே போயிட்டாங்க மேடம். லவ் பண்ணிட்டோம், கல்யாணம் பண்ணிட்டு 11 வருஷம் ஒரு மாதம் கூட இல்லை மேடம். அவங்க கான்ட்ராக்டாக கட்டி கொடுத்தவங்க அதோட வானம்மா சரி போலீஸில் கம்ப்ளைண்ட் எல்லாம் கொடுத்து எல்லாம் பண்ணி சரி வாங்க டைவர்ஸ்க்கு மேடம் டைவர்ஸ்க்கு போங்க. அவ்வளோக்கு எங்களுக்கு வசதி இல்லை மேடம். கோர்ட்டு மூலியமாக எங்களுக்கு போயிட்டு வச்சு பாப்பா நம்ம சரிம்மா நான் கஷ்டப்பட்டு என் உயிர் வரைக்கும் நான் காப்பாற்றுறேன். பாப்பாக்கு டெலிவரி சீன் முதல்ல நம்பிக்கை பண்ணேன். கஷ்டம் குழந்தை பிறந்து 2 வயசு ஆச்சு. நானே வச்சுக்கணும் மேடம் என் பொண்ணு. நாங்கள் 2 பேர் வேலைக்கு போயிட்டுருந்தோம் மேடம். யாரும் இந்த வீட்டில் குழந்தைங்கெல்லாம் அங்கே போயிட்டு இப்போ துணியை இருக்க வேண்டாம் மரம் 24 வயசு மேடம். 4 வயசு மேடம். ஒரு பையன் ட்ரெயின் வளர்ச்சில்ல மேடம். வயசு சிலக்குறோம் மேடம். ஒரு பாப்பா தான் இது பாப்பா மேடம். ನ್ಯಾಚುರಲ್ ಕೆಲಾಮಿಟೀಸಲ್ಲಿ ಆವಾಗ ಎಲ್ಲಾದರೂ ಆಗಲಿ ನ್ಯಾಚುರಲ್ ಕೆಲಾಮಿಟೀಸಲ್ಲಿ ಬಂದಾಗ ನಾವು ಅದರಲ್ಲಿ ತೊಗೊಂಡಿದ್ದೀವಿ. ಏನಾದರೂ ಒಂದು ತಂದೆನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಚಿಕ್ಕ ಮಗು ಇರೋದ್ರಿಂದ ಚಿಕ್ಕ ವಯಸ್ಸಲ್ಲಿ ಆ ತಾಯಿ ಕೂಡ 23 ವರ್ಷ ಅಂತ ಇದ್ದಾರೆ. 23-24 ವರ್ಷ ಅಂತ ಅಂದರೆ ಆ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡಿರೋದ್ರಿಂದ ಏನಾದರೂ ಒಂದು ಈ ಕಷ್ಟದಲ್ಲಿರುವಂಥ ಕುಟುಂಬಕ್ಕೆ ಪರಿಹಾರ ಹುಡುಕಬೇಕು ಅನ್ನುವಂಥ ದೂರದೃಷ್ಟಿಯಿಂದ ನಾನು ತಹಸೀಲ್ದಾರ್ ಅವರಿಬ್ಬರು ಮಾತಾಡಿಕೊಂಡು DC ಅವ್ರಿಗೆ ಮಾತಾಡಿದಾಗ ಈ ಒಂದು ವಿಚಾರ ನ್ಯಾಚುರಲ್ ಕೆಲಾಮಿಟೀಸಲ್ಲಿ ತೊಗೊಂಡಾಗ ಅಲ್ಲಿಂದ 4 ಲಕ್ಷ ನ್ಯಾಚುರಲ್ ಕೆಲಾಮಿಟೀಸಿಂದ ಮತ್ತು CM ಫಂಡಿಂದ 1 ಲಕ್ಷ ಎರಡೂ 5 ಲಕ್ಷ ಇವರಿಗೆ ದುಡ್ಡು ಕೊಡಿಸೋ ಥರ ವ್ಯವಸ್ಥೆ ಮಾಡಿದ್ವಿ. 5 ಲಕ್ಷನೂ ಆ ಮಗು ಹೆಸರಲ್ಲಿ ಡೆಪಾಸಿಟ್ ಮಾಡೋ ಅಂಥ ಪ್ರೊಸೀಜರ್ಸ್ ಇದೆ. ಅದಾದಮೇಲೆ ಯಾರು ಟೇಕ್ ಕೇರ್ ಇರ್ತಾರೆ, ಗಾರ್ಡಿಯನ್ ಇರ್ತಾರೆ, ಅಜ್ಜಿ ಇರ್ಬೋದು ಅಥವಾ ತಾಯಿಯ ಸಿಬ್ಲಿಂಗ್ಸ್ ಯಾರಿರ್ತಾರೆ ಅವರಿಗೆ ಕೆಲವೊಂದು ರೈಟ್ಸ್ ಇರುತ್ತೆ. ಜಂಟಿಯಾಗಿ ಅಕೌಂಟ್ ಮಾಡ್ತಾರೆ. ಸೊ ಈ ಪ್ರೊಸೀಜರ್ಸು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಬ್ಬರು ಅವ್ರಿಗೆ ಎಜುಕೇಟ್ ಮಾಡ್ತಾರೆ. ಚೆಕ್ ಇವತ್ತೇ ಕೊಡ್ಬೋದಾಗಿತ್ತು ನಾವು. ಅವ್ರ ಖಾತೆ ಅರ್ಜೆಂಟಿ ಅಕೌಂಟ್ ಆಗಿಲ್ಲ. ಇವತ್ತು ನಮ್ಮದು ಚೆಕ್ ರೆಡಿ ಇದೆ 5 ಲಕ್ಷ. ಆಮೇಲೆ ಇವರು ಇದೇ ಪ್ರೊಸೀಜರ್ ನ್ಯಾಚುರಲ್ ಕೆಲಾಮಿಟೀಸಲ್ಲಿ ನಾವು ಇವತ್ತೇ ಚೆಕ್ ಕೊಡೋದಕ್ಕೆ ಪ್ರಾವಿಷನ್ ಇದೆ. CM ರಿಲೀಫ್ ಫಂಡು ಕೂಡ ಈಗನೇ ಕೊಟ್ಟು ನಾವು ಮತ್ತೆ ಇವರು ಕ್ಲೈಮ್ ತಗೊಳ್ಳೋದಕ್ಕೇ ಪ್ರಾವಿಷನ್ ಇರೋದು. ಬಟ್ ಇವ್ರ ಜೊತೆ ಜಂಟಿ ಅಕೌಂಟ್ನ ಮಾಡಿಸ್ಬೇಕಾಗುತ್ತೆ. ಒಂದು ಮಗು ನಾವೇನು ಹೇಳ್ತಾ ಇದ್ದೀವಿ ಕೆಲವೊಂದು ಗೈಡ್ಲೈನ್ಸ್ನ ಫಾಲೋ ಮಾಡಿಕೊಂಡು ಈ ಮಗುಗೆ ಯಾರು ಗಾರ್ಡಿಯನ್ ಇರ್ತಾರೆ ಆ ಮಗು ಅಕೌಂಟ್ ಜೊತೆ
ಗಾರ್ಡಿಯನ್ದು ಅಕೌಂಟ್ ಜಾಯಿಂಟ್ ಅಕೌಂಟ್ ಮಾಡಬೇಕು. ಜಾಯಿಂಟ್ ಅಕೌಂಟಲ್ಲಿ ಇಷ್ಟು ವರ್ಷ ತೆಗಿಬಾರ್ದು. ಆ ಮಗು ಮೇಜರಿಗೆ ಬರೋವರೆಗೂ ಆ ದುಡ್ಡನ್ನ ಮುಟ್ಟೋಂಗಿಲ್ಲ. ಬಟ್ ಅದು ಮಿಕ್ಕಿದ ಏನೇನೋ ಪ್ರಾವಿಷನ್ಸ್ ಇರುತ್ತೆ, ಆ ಬೆನಿಫಿಟ್ಸು ಯಾರು ಆ ಮಗುನ ಕೇರ್ ಟೇಕರ್ ಇರ್ತಾರೆ ಅವರಿಗೆ ಅದೆಲ್ಲ ಬೆನಿಫಿಟ್ಸ್ ಇರುತ್ತೆ. ಅದಾದಮೇಲೆ ನಾನು ಸೋಷಿಯಲ್ ವೆಲ್ಫೇರಲ್ಲೂ ಕೆಲವೊಂದು ಇದಿದೆ, ಅದನ್ನು ಅವರಿಗೆ ಇಲ್ಲೇ ಕಳಿಸಿ ಎಜುಕೇಟ್ ಮಾಡ್ತೀನಿ. ಯಾಕಂದರೆ ಈ ತಾಯಿಗೂ ಅವ್ರ ಮಕ್ಕಳ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವರಿಗೂ ಕೂಡ ಇನ್ನೊಂದು ರೀತಿ ಸಹಾಯ ಆಗುತ್ತೆ. ಸೊ ಏನಾದರೂ ಒಂದು ಈ ಥರ ಕುಟುಂಬಗಳು ಬಾಧಿತರಾದಾಗ ನಾವು ಏನೋ ಒಂದು ಸ್ವಲ್ಪ ಕನಿಕರ ತೋರಿಸೋದು ಬಿಟ್ಟು ಬೇರೆ ಏನಿದೆ ಅವರಿಗೆ ಲಾಂಗ್ ಟರ್ಮಲ್ಲಿ ಉಪಯೋಗ ಆಗುವಂಥದ್ರ ಬಗ್ಗೆ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕು. ಅವಾಗ ನಾನು ಇವ್ರ ಜೊತೆ ಚರ್ಚೆ ಮಾಡಿದಾಗ ಏನು ದಾರಿ ಇದೆ ಅಂತಂದಾಗ ಇವರು ಮತ್ತು ಡಿ ಸಿ ಅವ್ರ ಜೊತೆನೂ ಮಾತಾಡಿದಾಗ ಡಿ ಸಿ ಅವ್ರು ಹೇಳಿದ್ರು, ಮರ ಬಿದ್ದಿರೋದ್ರಿಂದ ಇದೊಂದು ನ್ಯಾಚುರಲ್ ಕೆಲಾಮಿಟಿಯಲ್ಲಿ ಈ ಕೇಸ್ನ ಕನ್ಸಿಡರ್ ಮಾಡೋಣ. ಫೋಟೋಸ್ ಎಲ್ಲ ಶೇರ್ ಮಾಡಿದ್ವಿ. ತುಂಬ ಕಷ್ಟ ಆಯಿತು. ಆ ಹೆಣ್ಮಗು ಆಕ್ಸಿಡೆಂಟಾಗಿ ಆಚೆ ಬಂದಿದ್ದಾಳೆ. ಯಾರೂ ನೋಡ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಅದೊಂದು ಇನ್ಸಿಡೆಂಟಲ್ಲಾಗಿ ಆಗಿಬಿಟ್ಟಿದೆ. ಯಾರ ಮನೆಯಲ್ಲಾದರೂ ಇದು ಒಂದು ನೋವೇ, ಕಷ್ಟನೇ. ಅದನ್ನು ಆ ನೋವನ್ನ ನುಂಗೋದೇ ಕಷ್ಟ. ಇಂಥ ಚಿಕ್ಕ ಮಗುನ ಬಿಟ್ಬಿಟ್ಟು ಹೋಗಿರೋದ್ರಿಂದ ಆ ಕುಟುಂಬಕ್ಕೆ ತುಂಬಾ ನೋವು ಆಗ್ತಾಯಿದೆ. ಆ ನೋವನ್ನ ಭರಿಸೋ ಶಕ್ತಿ ದೇವ್ರು ಕೊಡಲಿ. ಅದಾದಮೇಲೆ ಇದೊಂದು ನಾವು ಮಾನವೀಯತೆಯಿಂದನೇ ಮಾಡಿದ್ವಿ. ಹೇಳಿದ್ರೆ ಆ ಮಗುಗೆ ಭವಿಷ್ಯ ಕೊಡ್ಬೋದು ಅಂತ ಯೋಚನೆ ಮಾಡೋದಕ್ಕೆ ಮುಂದಿನ ಆ ಮಗುವಿನ ಭವಿಷ್ಯ ಇಟ್ಕೊಂಡು ಆ ತಾಯಿಗೂ ಏನೋ ಕಷ್ಟಪಡ್ತಾ ಇದ್ಲು, ಏನು ಕೆಲಸ ಮಾಡ್ತಿದ್ಲೋ ಗೊತ್ತಿಲ್ಲ, ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಏನಾದರೂ ನಾನು ಒಂದು ಹೆಣ್ಮಗು ಆಗಿರೋದ್ರಿಂದ ಏನು ಗೌರವ ಕೊಡಲಿ, ಯಾವ ರೀತಿ ಆ ಕುಟುಂಬಕ್ಕೆ ಸಹಾಯ ಮಾಡಲಿ, ಏನು ಹೊರೆ ಆಗಬಾರ್ದು ಆ ಮಗು ಭವಿಷ್ಯದಲ್ಲಿ ಅಂತ ಎಲ್ಲ ರೀತಿಯೂ ಆ ಮಗುಗೆ ಎಜುಕೇಷನ್ಗೆ ಮುಂದೆ ಲೈಫಲ್ಲೂ ಎಲ್ಲ ರೀತಿಯೂ ಅದು ಸಹಾಯ ಆಗಲಿ ಅಂತ ಮಾಡಿದ್ದೀವಿ. ತಹಸೀಲ್ದಾರು ಕೂಡ ಆ ದೃಷ್ಟಿಯಿಂದ ಡಿ ಸಿ ಅವ್ರ ಹತ್ರ ಪದೇ ಎಲ್ಲ ರೂಲ್ಸು ಪ್ರೊಸೀಜರ್ಸ್ ತಿಳ್ಕೊಳ್ಳೋದ್ರಲ್ಲಿ ಅವ್ರದ್ದೇ ಆದದ್ದೆಲ್ಲ ಪ್ರಯತ್ನ ಮಾಡಿದ್ದಾರೆ. ಮಾತಾಡ್ತಾರೆ ಮೇಡಮ್. ನೆಕ್ಸ್ಟು ಉದ್ಯೋಗ ಮಾಹಿತಿ ಕೊಡ್ತಾರೆ ಸ್ವಲ್ಪ. ಮೇಡಮ್ ಏನು ಇದೊಂದು ಪ್ರಕರಣ ಆಗಿದ್ದು, ಇದೊಂದು ಪ್ರಕೃತಿ ವಿಕೋಪದಲ್ಲಿ ನಾವು ಕಂದಾಯ ಇಲಾಖೆಯಿಂದ ಇವರಿಗೆ ಏನು ನಮ್ಮ ಗೈಡ್ಲೈನ್ಸು, ನಮ್ಮ ಸರ್ಕಾರದಿಂದ ಏನು ಮಾರ್ಗಸೂಚಿಗಳಿದೆಯೋ ಅದ್ರ ಪ್ರಕಾರ ನಾವು ಪರಿಶೀಲನೆ ಮಾಡಿದಾಗ ಆ ಗೈಡ್ಲೈನ್ಸಲ್ಲಿ ಹೇಳುತ್ತೆ, ಈ ಥರ ಪ್ರಕೃತಿ ವಿಕೋಪದಡಿ ಈಗ ಮಳೆ ಬಂದು ಮನೆ ಬಿದ್ದೋಗೋದಾಗಲಿ ಅಥವಾ ಮರ ಗಾಳಿ ಮಳೆಗೆ ಮರ ಬಿದ್ದೋಗೋದಾದರೆ ಅಂದರೆ ಆ ಇದರಲ್ಲಿ ತೀರ್ಕೊಂಡಾಗ ಆ ಕುಟುಂಬದಲ್ಲಿ ಯಾರೇ ಒಬ್ಬರು ತೀರ್ಕೊಂಡಾಗ ಒಂದು ಪರ್ಸನ್ಗೆ ಅದರಲ್ಲಿ 5 ಲಕ್ಷ ಅಂತಿರುತ್ತೆ. ಅಂದರೆ 4 ಲಕ್ಷ ನಮ್ಮ ಪ್ರಕೃತಿ ವಿಕೋಪದಡಿ ಇರುತ್ತೆ, ಇನ್ನೊಂದು ಲಕ್ಷ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಇರುತ್ತೆ. ಇದು ಎರಡನ್ನೂ ಈಗ ನಾವು ಚೆಕ್ ಅವ್ರಿಗೆ ಕೊಡ್ತೀವಿ. ನಮ್ಮಲ್ಲಿ ಈಗ ದುಡ್ಡು ಸರ್ಕಾರದಿಂದ ಬರಬೇಕು ಅಥವಾ ಡಿ ಸಿ ಅವರಿಂದ ಬರಬೇಕು ಅಂತಂದರೆ ತಕ್ಷಣ ಇಡೀ ಅಮೌಂಟ್ 5 ಲಕ್ಷ. ಸೊ ಈಗ ಇವರಿಬ್ಬರೂ ಅಂದರೆ ಈ ಮಗು ಯಾಕಂತಂದರೆ ಇದಕ್ಕೂ ತಂದೆನೂ ಇಲ್ಲ ಮತ್ತು ಯಾರು ಅವ್ರು ಮೇಜರ್ ಅವ್ರು ನೋಡ್ಕೊಳ್ಳೋ ಅಂಥವ್ರು ಇಲ್ದಿರೋದ್ರಿಂದ ಈ ಮಗುನ ಯಾರು ನೋಡ್ಕೋತಾರ, ಅಜ್ಜಿ ನೋಡ್ಕೋತಾರ, ಇಲ್ಲ ಅವರ ಹೆಗಮ್ಮ ನೋಡ್ಕೋತಾರ, ದೊಡ್ಡಮ್ಮ ನೋಡ್ಕೋತಾರ, ಇದನ್ನು ಅವರು ನಮಗೆ ತಿಳಿಸಿ ಒಂದು ರೇಟಿಂಗಲ್ಲಿ ಕೊಟ್ಟಾಗ ಅವರಿಬ್ಬರದೂ ಜಂಟಿ ಖಾತೆ ಮಾಡ್ತೀವಿ. ಯಾಕೆಂತಂದರೆ ಮಗು ಮೈನರ್ ಆಗಿರೋದ್ರಿಂದ ಜಂಟಿ ಖಾತೆ ಮಾಡಿ ಅಕೌಂಟಿಗೆ ನಾವು 5 lakhs ಚೆಕ್ ಕೊಡ್ತೀವಿ. ಅಪ್ಲಿಕೇಶನ್ ಮುಖಾಂತರ ಅಕೌಂಟಿಗೆ ಹೋಗುತ್ತೆ. ಯಾಕಂದರೆ ಇದು ಅಕೌಂಟ್ ಇಲ್ಲ ಇದ್ದಿದ್ರೆ ಈಗಲೇ ನಾವು ಇಲ್ಲೇ ಮೇಡಮ್ ಚೆಕ್ ಬರೆದು ಅವ್ರಿಗೆ ಕೊಡ್ತಾ ಇದ್ವಿ. ಆ ಥರ ಇರೋದ್ರಿಂದ ಈಗ ಇವ್ರ ಅಕೌಂಟ್ ಓಪನ್ ಮಾಡಿಕೊಂಡು ನಮ್ಮ ಹತ್ರ ಅಕೌಂಟ್ ಪಾಸ್ಬುಕ್ ತೊಗೊಂಡ್ಬಿಡ್ತಾರೆ, ನಾವು ಚೆಕ್ ಆ ಸ್ಪಾಟಲ್ಲೇ ಕೊಡ್ತೀವಿ ಅವ್ರಿಗೆ. ಸೊ ಇದು ಪ್ರಕೃತಿ ವಿಕೋಪದಲ್ಲಿ ಆಗಿರುವಂಥ ಒಂದು ಪ್ರಕರಣ ಆಗಿರೋದ್ರಿಂದ ತಕ್ಷಣಕ್ಕೆ ನಾವು ಆವಾಗಲೇ ಅವ್ರಿಗೆ ನಮ್ಮಲ್ಲಿರೋ ಅಮೌಂಟ್ ಅನುದಾನದಲ್ಲಿ ಅವ್ರಿಗೆ ಕೊಡೋ ಪ್ರಾವಿಷನ್ ಪರಿಹಾರ ಕೊಡೋದು ಇರೋದ್ರಿಂದ ಈಗ ನಾವು ಅದನ್ನು ಮಾಡ್ತೀವಿ. ಒಂದು ಇಶ್ಯೂ. ಇನ್ನು ಸೆಕೆಂಡ್ ಒಂದು, ಈ ಮಗುನ ಈಗ ಅವ್ರ ಅಜ್ಜಿ ನೋಡ್ಕೊತಾರೆ, ಇವರು ಯಾರು ನೋಡ್ಕೊಳ್ತಾರೋ ಇಲ್ಲ ಅವರು ನಮ್ಮ ಕೈಲಿ ಆಗಲ್ಲ ಅಂತ ಪಕ್ಷದಲ್ಲಿ ನಮ್ಮ KGF ಬಾಲ್ ಮಂದಿರ ಇದೆ, ನೀವು ನೋಡಿದ್ದೀರಾ. ಸೊ ಅವರು ಬರ್ತಾ ಇದ್ದಾರೆ ಈಗ. ಸೊ ಆ ಮಗುನೇನಾದರೂ ಹತ್ರ ಕೊಡೋದಿದ್ರೆ ಮೇಡಮ್ ದತ್ತು ತಗೋಬೋದು ಸರ್ಕಾರ, ನಮಗೆ ತಗೋತೀವಿ ಆ ಥರ ಅಲ್ಲ ಹೇಳ್ತಾರೆ. ಪ್ರಾವಿಷನ್ಸ್ ಆ ಥರ ಇದ್ದಾಗ ನೀವು ಏನಾದರೂ ನಿಮ್ಮ ಕೈ ನೋಡ್ಕೊಳಕ್ಕಾಗದೇ ಇದ್ದಾಗ ಆ ಥರ ಕೊಟ್ಟಾಗ ಅವ್ರ ಎಜುಕೇಷನಿಂದ ಹಿಡಿದು ಎಲ್ಲನೂ ಅವರೇ ಭರಿಸ್ತಾರೆ. ಆ ಮಗುನ ಅಲ್ಲೇ ಇಟ್ಕೊಂಡು ಅವ್ರು ದತ್ತು ತಗೊಂಡು ಓದಿಸ್ತಾರೆ. ಮತ್ತು ಅವ್ರಿಗೆ ಏನೇನಿದೆಯೋ ಅವ್ರು ಬೇಕು ಬೇಡಗಳು ಅವರೇ ನೋಡ್ಕೊಳ್ತಾರೆ. ಅದು ನಿಮ್ಮ ಇಚ್ಛೆ ಇದ್ದಲ್ಲಿ ಮಾತ್ರ ಅಷ್ಟೇ ಅದು. ಸೊ ಈ ಥರ ನಮ್ಮ ಈಗ ಸರ್ಕಾರದ ಮಾನದಂಡಗಳು ಮಾರ್ಗಸೂಚಿಗಳಿದೆ. ಇದನ್ನು ನಾವು ಅವ್ರ ಅಕೌಂಟ್ ಓಪನ್ ಮಾಡ್ಕೊಂಡು ಬಂದ ತಕ್ಷಣ ಅವ್ರ ಸಮ್ಮುಖದಲ್ಲಿ ಹಾಗೆ ನಾವು ಚೆಕ್ ಅವ್ರಿಗೆ ಕೊಡ್ತೀವಿ, ಅಕೌಂಟ್ಗೆ ಹಾಕ್ಸ್ತೀವಿ. ಬೇಕಂದರೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಎರಡೂ ಬೇಕಾಗೋದ್ರಿಂದ ಆ ಪ್ರೋಸೆಸ್ಸಲ್ಲಿ ನಾವು ಇದ್ದು ಆ ಮಗು ಏನೂ ಗೊತ್ತಿಲ್ಲ, ಪ್ರಪಂಚ ಜ್ಞಾನ ಇಲ್ಲದೆ ಇರೋದ್ರಿಂದ ನಾವು ಅದು ಕಂಪ್ಲೀಟ್ ಏನು ಪ್ರೊಸೀಜರ್ಸ್ಗೂ ಇದೆ ಆ ಎಲ್ಲನೂ ಫಾಲೋ ಮಾಡಲಿಕ್ಕೆ ಆಫೀಸರ್ನೇ ಒಬ್ಬರನ್ನ ಮಾಡ್ತೀವಿ. இன்றைக்கி மேடம் வந்திருக்காங்க, நம்ம முனிசிபல் பிரசிடென்ட் வந்திருக்காங்க, கமிஷனர் வந்திருக்காங்க, தாசில்தார் வந்திருக்காங்க. அந்த குழந்தைக்கு ஒரு சும்மா ஏதோ ஒன்று கொடுத்துட்டு பண்ணாலும் இல்லாமல் அவங்க கார்டியன் இவங்க யார் ரிலேஷன்லாம் பண்ணுறாங்களோ அவங்களுக்கு காத்தா இது அக்கௌண்ட்டுக்கு கட்டெல்லாம் ஓப்பன் பண்ணி அவங்க விஷயத்தில் வந்து
ஒரு 5 லட்ச ரூபாய் அந்த குழந்தைக்கு டெபாசிட் பண்ணுறாங்க. இப்போ சாவு எடுத்து நம்ம காரியம் பண்ணோம், அந்த அம்மா ஆத்மா சாந்தி அடையணும். சின்ன வயசில் போயிருக்காங்க, அந்த காரியம்லாம் பண்ணாதான் கொஞ்சம் நல்லது. அதனால் மேடம் சார்பாக நாங்கள் இம்மிடியேட்டாக வந்து 25,000 ரூபாய் அந்த குடும்பத்தில் நீங்கள் யாருன்னா டிசைட் பண்ணிவிட்டு வார்டு கவுன்சிலர் வந்து நீங்கள் வார்டு கவுன்சிலர்கிட்ட சொல்லிவிட்டு நீங்கள் வந்தீங்கன்னா 25,000 ரூபாய் இம்மிடியேட்டாக கொடுக்குறோம் சார். மேடம் சார்பாக 25,000 ரூபாய் கொடுக்குறேன்னு சொல்லி தெரியும்.